ಆಮೇಲೆ ಸರ್ ಈಗ ಮೂಡ ಪ್ರಕರಣದಲ್ಲಿ ಸಿಎಂಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಲೋಕಾಯುಕ್ತದಲ್ಲಿ. ಈಗ ತನಿಖೆ ಯಾವ ಹಂತದಲ್ಲಿದೆ ಏನಾಗಿದೆ ಅಂತ ನಮಗೆ ಮಾಹಿತಿ ಇಲ್ಲ. ನ್ಯಾಯಾಲಯದಲ್ಲಿ 28ನೇ ತಾರೀಕುವರೆಗೂ ಕಾಲಾವಕಾಶವನ್ನ ವಿಸ್ತರಿಸಿದ್ರು. ಅದರಿಂದ 28 ಒಳಗಡೆ ಬಹುಶಃ ಅವರು ವರದಿ ಸಲ್ಲಿಸಬಹುದು ಅಂತ ಹೇಳುವಂತ ನಿರೀಕ್ಷೆ ನಮಗೆ. ಆದರೆ ವರದಿ ಇನ್ನ ಸಲ್ಲಿಕೆ ಆಗಿಲ್ಲ. ಸಲ್ಲಿಕೆ ಆಗಿದ್ರೆ ಏನಾಗಿದೆ ಅಂತಲೂ ಕೂಡ ನಮಗೆ ಗೊತ್ತಿಲ್ಲ. ಪ್ರತಿಪಕ್ಷಗಳು ಈ ತನಿಖೆ ಬಗ್ಗೆನೇ ಅನುಮಾನವನ್ನು ಆರೋಪಿಸುತ್ತಿದ್ದಾರೆ. ಒಬ್ಬರು ಮನೆಗೆ ಹೋಗಿ ಇದನ್ನ ವಿಚಾರಣೆ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಅನುಮಾನ ಗೊತ್ತಿದ್ದು ನಾನು ಮೊದಲೇ ಹೇಳಿದ್ದೆ ಈ ಥರದ್ದು ಆಗುತ್ತೆ ಅಂತ ಹೇಳಿದ್ದೆ. ಯಾಕಂದ್ರೆ ಸರ್ಕಾರದ ಅಡಿಯಲ್ಲಿದೆ ಇದು, ಹೀಗಾಗಿ ಸಹಜವಾಗಿ ಕೊಡ್ತಾರ ಅನುಮಾನ ಇದೆಯಲ್ಲ, ಅದೊಂಥರ ಕಾಯಿಲೆ ಇದ್ದಂಗೆ. ಬಿಜೆಪಿನವರ ಈ ನಾಯಕರು ಅವ್ರ ಪಾಪ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅದಕ್ಕೆ ಅದನ್ನೇನು ಉತ್ತರ ಕೊಡಕ್ಕಾಗೋದಿಲ್ಲ. ಏನ್ ಮಾಡಿದ್ರು ಕೂಡ ಅವ್ರಿಗೆ ಅನುಮಾನವಿದೆ. ಅದರಿಂದ ತನಿಖೆ ಸಂಸ್ಥೆ ಏನಿದೆ, ಉಚ್ಚ ನ್ಯಾಯಾಲಯ ಇವತ್ತು ಹೇಳಿದೆ, ಲೋಕಾಯುಕ್ತ ಸಂಸ್ಥೆ ಪಾರದರ್ಶಕವಾಗಿ ಮತ್ತು ಸ್ವತಂತ್ರವಾಗಿ ತನಿಖೆ ಮಾಡುವಂತ ಸಂಸ್ಥೆ ಕರ್ನಾಟಕದಲ್ಲಿ. ಅವರ ತನಿಖೆ ಮಾಡಿ ವರದಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ದೂರುದಾರರು ಕೂಡ ಕೋರ್ಟ್ನಲ್ಲಿ ಅದನ್ನೇ ಕೇಳಿದ್ದಾರೆ. ಅದರಂತೆ ತನಿಖೆ ನಡೀತಾ ಇದೆ. ಯಾವಾಗ ಸಲ್ಲಿಕೆ ಅಲ್ಲ, ತಾವು ಹೇಳಕ್ಕಾಗೋದಿಲ್ಲ. ಅದರ ಕೋರ್ಟು 28ನೇ ತಾರೀಕುವರೆಗೂ ಮುಂದಕ್ಕೆ ಹಾಕಿದ್ದಾರೆ. ಕಾಲಾವಕಾಶ 26 ಡಿಸೆಂಬರ್ಗಿತ್ತು. ಅದನ್ನ 28 ಜನವರಿವರೆಗೂ ಮುಂದೂಡಿತು. ಈಗ 28 ಜನವರಿ ಒಳಗಡೆ ಬಹುತೇಕ ಆಗ್ಬೋದು ಅಂತ ಹೇಳುವಂತ ನಿರೀಕ್ಷೆ ಹೇಳಕ್ಕಾಗಲ್ಲ. ಅದು ತನಿಖೆ ಸಂಸ್ಥೆಗೆ ಬಿಟ್ಟಂತ ವಿಚಾರ, ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.